ಯಾರು ಇಷ್ಟೊತ್ತಿನಲ್ಲಿ ಬಾಗ್ಲು ತಡ್ತಿದಾರಲ್ಲ? ಲಕ್ಷ್ಮಿ ಏನಾದರೂ ಹೋಗ್ಬಿಟ್ಲಾ? ಏನಾಯ್ತಕ್ಕ? ಆರೋಗ್ಯ ಸರಿ ಇಲ್ವಾ? ಇದೇನು ಓದ್ತಿದ್ಯಾ? ಏನಾಯ್ತಕ್ಕ? ನಿಮ್ ಪ್ರಿಯಾ, ನನ್ಗೇನು ಆಗಿಲ್ಲ. ನನ್ನ ಬಗ್ಗೆ ನಾನು ಯೋಚನೆ ಮಾಡೋಕ್ಕಿಂತ ಹೆಚ್ಚಾಗಿ ನೀನು ಯೋಚನೆ ಮಾಡ್ತೀಯಾ. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು, ಬಾ. ಕೂತ್ಕೋ. ಸಾರಿ ಪ್ರಿಯಾ, ಡಿಸ್ಟರ್ಬ್ ಮಾಡಿದೆ. ಡಿಸ್ಟರ್ಬ್ ಮಾಡಿ ಸಾರಿ ಬೇರೆ ಕೇಳ್ತಾಳೆ. ಹಾಗೆಲ್ಲ ಏನೂ ಇಲ್ಲ ಅಕ್ಕ. ಪ್ರಿಯಾ, ನಾವು ಕೈ ಮುಗಿಯೋ ನಮ್ಮ ಕುಲದೇವರು ಒಂದು ಕಾಲದಲ್ಲಿ ಮನುಷ್ಯರಾಗಿ ಹುಟ್ಟವ್ರೆ, ಅವತಾರ ಅಲ್ಲ. ಇದನ್ನ ಹೇಳೋಕೆ ಅಲ್ಲಿಂದ ಬಂದ್ಯಾ? ಅಕ್ಕ, ಏನು ಅಂತ ನನಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ. ನಿಮ್ಮಷ್ಟು ತಿಳುವಳಿಕೆ ಇಲ್ಲ ನೋಡಿ, ದಡ್ಡಿ. ಏನು ಅಂತ ಅರ್ಥ ಆಗೋ ಥರ ಹೇಳಿ ಅಕ್ಕ. ಪ್ರಿಯಾ, ನಿನ್ನಲ್ಲಿ ನನಗೆ ಹಿಡಿಸಿದ್ದೆ ಓಪನ್ ಆಗಿ ಮಾತಾಡೋ ನಿನ್ನ ಈ ಗುಣ. ಯಾರು? ನಾನು ಓಪನ್ ಆಗಿ ಮಾತಾಡೋದಾ? ದಡ್ಗುಂಡೆದು. ಪ್ರಿಯಾ, ನಾನು ರಾಘವ್ ಹತ್ರ ತುಂಬ ದಿನ ಬದುಕ್ತೀನಿ ಅಂತ ಹೇಳಿದ್ದೆ. ಅವರು ಕೂಡ ನನ್ನ ಮಾತನ್ನ ನಂಬಿದ್ರು. ಆದರೆ ಸತ್ಯ, ನಾನು ನಿಮ್ಗಳ ಜೊತೆ ತುಂಬ ದಿನ ಬದುಕಿರಲ್ಲ. ಅಕ್ಕ, ನಿದ್ದೆ ಬರ್ತಿಲ್ವಾ ನಿಮಗೆ? ನಿದ್ದೆನಾ? ನಿದ್ದೆ ಹೇಗೆ ಬರುತ್ತೆ ಪ್ರಿಯಾ? ನಿನಗೂ ರಾಘವ್ಗೂ ಮದುವೆ ಮಾಡಿಸ್ಬೇಕು. ಮದುವೆ ಅಂದರೆ ಒಂದೆರಡು ಕೆಲಸನಾ? ನಾನು ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಕಮ್ ಟು ದ ಪಾಯಿಂಟ್. ನಾನು ಏನು ಹೇಳಿದೆ? ಕಮ್ ಟು ದ ಪಾಯಿಂಟ್ ಅಂತ ಹೇಳ್ತಿದ್ರಿ. ಅದಕ್ಕೂ ಮೊದಲು ಏನು ಹೇಳಿದ್ದೆ? ಏನು ಹೇಳಿದೆ? ನೀನು ನನಗೆ, ನನ್ನ ಫ್ಯಾಮ್ಲಿಗೆ ಕುಲದೇವ್ರ ಥರ ಬಂದಿದೀಯಾ ಅಂತ ಹೇಳಿದೆ ಅಲ್ವಾ? ಒಂದು ನಿಮಿಷ ಇರು. ಇದೆಲ್ಲ ನಿನಗೆ. ನೀವು ಹೋದ್ಮೇಲೆ ಎಲ್ಲ ನಂದೇ ತಾನೇ. ಇದರಲ್ಲಿ ಒಡವೆ ಬೇರೆ ಸಪ್ರೇಟಾಗಿ ಕೊಡ್ಬೇಕಾ? ಪ್ರಿಯಾ, ಏನು ಯೋಚನೆ ಮಾಡ್ತಿದೀಯಾ? ಏನಿಲ್ಲ ಅಕ್ಕ. ತಗೋ. ಅಯ್ಯೋ, ಇದೆಲ್ಲ ನನಗೆ ಬೇಡ ಅಕ್ಕ. ಪ್ರಿಯಾ, ಮುಂದೆ ನೀನು ರಾಘವ್ ಹೆಂಡತಿ ಆಗೋಳು. ನಾ ರಾಘವ್ ಮದುವೆಯಾಗಿ ಬಂದಾಗ ಅವ್ರ ಮನೆ ಕಡೆಯವ್ರು ಕೊಟ್ಟಿರೋ ಒಡವೆಗಳು, ಅದ್ರ ಜೊತೆಗೆ ರಾಘವ್ ನನಗೆ ಅಂತ ಕೊಡಿಸಿರೋ ಒಡವೆಗಳು ಇದರಲ್ಲೇ ಇದೆ. ಇನ್ನು ಮುಂದೆ ಇದೆಲ್ಲ ನಿನಗೆ ಸೇರಿತ್ತು. ತಗೋ. ಅಕ್ಕ. ಪ್ರಿಯಾ. ಇದು ನಾನು ಬರ್ದಿರೋ ಡೈರಿ. ಬರೀ ಡೈರಿ ಅಲ್ಲ, ನನ್ನ ಮಕ್ಕಳ ಕನಸು, ಅವ್ರ ಭವಿಷ್ಯದ ಬಗ್ಗೆ ಏನೇನು ಮಾಡಬೇಕು ಅಂತ ಇದರಲ್ಲಿ ಎಲ್ಲ ಬರೆದಿದ್ದೀನಿ. ಇದನ್ನು ನೀನು ಓದಿ ನೀನೇ ಈಡೇರಿಸ್ಬೇಕು. ಅಲ್ಲಲ್ಲಿ ಇಂಗ್ಲೀಷ್ನಲ್ಲೂ ಬರೆದಿದ್ದೀನಿ. ಸ್ವಲ್ಪ ಅಲ್ಲ, ತುಂಬಾ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ಗಳಾಗಿದೆ. ಅಡ್ಜಸ್ಟ್ ಮಾಡ್ಕೊಂಡೋದು. ಪ್ರಿಯಾ, 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 ಇನ್ನು ಸ್ವಲ್ಪ ದಿನ ನಾನೇನಾದರೂ ಇಂಗ್ಲೀಷ್ ಕ್ಲಾಸ್ಗೆ ಹೋಗಿದ್ದಿದ್ರೆ ಫುಲ್ ಇಂಗ್ಲೀಷ್ ಕಲಿತಾ ಇದ್ದೆ. ಇಂಗ್ಲೀಷ್ನಲ್ಲಿ ಪೊಯಮ್ ಸಹ ಬರಿಬೇಕು ಅಂತ ಅಂದ್ಕೊಂಡಿದ್ದೆ, ಗೊತ್ತಾ?
ಟೆನ್ಷನ್ ಆಗ್ಬೇಡ, ಇದ್ರಲ್ಲೇನು ಬರ್ದಿಲ್ಲ. ಆದ್ರೆ ಕಾರ್ನ ಮಾತ್ರ ಪಕ್ಕ ಓಡಿಸ್ತೀನಿ. ಯಾಕೆ ಹೇಳು? ಯಾಕಂದ್ರೆ ಡ್ರೈವಿಂಗ್ ಕ್ಲಾಸ್ನ ಕಂಪ್ಲೀಟ್ ಮಾಡಿದ್ದೆ, ಅದಕ್ಕೆ. ಇನ್ ಸ್ವಲ್ಪ ದಿನ ಆಗಿದ್ರೆ ಇಂಗ್ಲಿಷ್ ಕ್ಲಾಸು ಕಂಪ್ಲೀಟ್ ಮಾಡ್ತಿದ್ದೆ. ಆದ್ರೆ ಅಷ್ಟರಲ್ಲಿ ಈ ಕ್ಯಾನ್ಸರ್ ಅನ್ನೋ ಭೂತ ನನ್ನ ಆವರಿಸ್ಕೊಂಡ್ಬಿಡ್ತು. ಆದರೆ ನಾನು ಆಸ್ಪತ್ರೆಯಲ್ಲಿರುವಾಗ ಡಾಕ್ಟ್ರ್ ಜೊತೆ ಇಂಗ್ಲೀಷ್ನಲ್ಲೇ ಮಾತಾಡ್ತಾ ಇದ್ದೆ. ಯಾಕೆ ನಂಬಿಕೆ ಬರಲಿಲ್ವಾ? ಪ್ರಿಯಾ, ನಂಬು. ಅಕ್ಕ, ನಿಮ್ಮಿಂದ ಹೇಗಕ್ಕ ಈ ರೀತಿ ಖುಷಿಯಾಗಿರೋಕ್ಕೆ ಸಾಧ್ಯ?